ಎಸ್ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ವಸತಿ ನಿಲಯ ಅಂದ್ರೆ ವಸತಿ ನಿಲಯ ಒಂದು ಸಮಸ್ಯೆ ಆಗಿದೆ. ಯಾವ ರೀತಿ ಅಂದ್ರೆ NH ಪಕ್ಕದಲ್ಲೇ ಒಂದು ವಸತಿ ನಿಲಯವನ್ನು ನೂತನವಾಗಿ ಮಾಡಿದ್ದಾರೆ. ಅದಕ್ಕೆ ಈಗ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಕೂಲಿ ನಾಲಿ ಮಾಡ್ಕೊಂಡು ಆ ರೀತಿಯಾಗಿ ಹೋಗ್ತಾ ಇರ್ತೀವಿ ಆದ್ರೆ ನಮ್ಮ ಮಕ್ಕಳು ಸುಮಾರು ಕ್ರಮಿಸಿ ಶಾಲೆಗೆ ಹೋಗುವಂತಹ ಸಂದರ್ಭ ಬಂದಿದೆ. ಅದು ಆಗೋದ್ ಬೇಡ, ಅಲ್ಲೆಲ್ಲಾರು ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ತಾರೆ. ಅಲ್ಲಿನ ಶಾಸಕರು ಮತ್ತೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಈಗ ಈ ಒಂದು ಪೋಷಕರು ಮತ್ತೆ ಶಾಸಕರು ಮತ್ತೆ ಅವರ ನಡುವಿನ ಚಕಮಕಿಯಲ್ಲಿ ಒಬ್ರು ಪೋಷಕರು ತಮ್ಮ ಮಗನನ್ನ ಈಗಾಗಲೇ ಮನೆ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನು ಸಹ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ. ನೇರ ಸಂಪರ್ಕದಲ್ಲಿದ್ದಾರೆ. ಚೆನ್ನನಾಯಕರೇ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಏನ್ ತೊಂದ್ರೆ ಆಯ್ತು? ಅವ್ರ ಮಗನ್ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಿ ಮನೆಗೆ. ಸರ್, ಈಗ ನಾವು ಅಲ್ಲಿ ಹಾಸ್ಟೆಲ್ ಆಯ್ತಂತ ಹೇಳಿ 3,000 ಕೊಟ್ಟಿ ಫೀಸ್ ಕಟ್ಟಿ ಶಾಲೆಗೆ ಸೇರ್ಸಿದೀವಿ. ಸೇರಿಸಿಗಿಂತ ಮುಂಚೆ ನಾವು ಹಾಸ್ಟೆಲ್ ಚೇಂಜ್ ಮಾಡ್ತೀವಪ್ಪ, ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಡಿ, ಹಳೆ ಊರಲ್ಲಿ ಅಡ್ಮಿಷನ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ರೆ ನಾವು ಅದು ಮಾಡ್ಬಿಡ್ತಿದ್ವಿ. ಫಸ್ಟಿಗೆ ನಮಗೆ ಏನು ಹೇಳಿಲ್ಲ. ಅಡ್ಮಿಷನ್ ಆದಿ 1 ತಿಂಗಳ ಆದ ಮೇಲೆ ಈಗ ಹಾಸ್ಟೆಲ್ ಚೇಂಜ್ ಮಾಡ್ತೀವಿ, ನಿಮ್ ಹುಡುಗರಿಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಇಲ್ಲಿಗೆ 14 ಕಿಲೋಮೀಟರ್ ಅಪ್ ಅಂಡ್ ಡೌನ್, 14 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಹುಡುಗರಿಗೆ ಅಲ್ಲಿ ಬೈಪಾಸ್ ಬೆಲೆ, ಅಲ್ಲಿ ಕಾಂಪೌಂಡ್ ಇಲ್ಲ. ಅದು ಈ ಹೊಸದಾಗಿ ಮಾಡಿರೋದು ಡಾಬಾ, ಅದು ಡಾಬಾದಲ್ಲಿ ಒಂದ್ ಸ್ವಲ್ಪ ಚಾವಣಿ ಹಾಕಿ ತಗಡ್ ಹಾಕ್ಬಿಟ್ಟು ಅದೊಂದು ಹಾಸ್ಟೆಲ್. ಅದು ಡಾಬಾ, ಆ ಡಾಬಾದಲ್ಲಿ ನಾವು ಊಟ ಮಾಡಿದೀನಿ ಫಸ್ಟಿಗೆ. ಸ್ವಲ್ಪ ಈಗ ರೂಮ್ ಮಾಡ್ಬಿಟ್ಟು ಸ್ವಲ್ಪ ಚಾವಣಿ ಕಟ್ಟಿ ಮೇಲೆ ಇದು ಮೇಲೆ ತಗಡ್ ಹಾಕ್ಬಿಟ್ರೆ ಅದೊಂದು ಹಾಸ್ಟೆಲ್ ಆಗತ್ತಾ? ಅಲ್ಲಿ ಹುಡುಗರು ಓದೋದ್ ಬೇಡ, ಅಲ್ಲಿ ಬಾರ್ಗಳು ಜಾಸ್ತಿ, ಅಕ್ಕಪಕ್ಕದಲ್ಲಿ ಕುಡಿಯೋರು ತಗೊಂಡೋಗಿ ಕುಡಿತಾರೆ ಜಾಸ್ತಿ ಅಲ್ಲಿ. ಅಂತದ್ರಲ್ಲಿ ನಿನ್ನೆ MLA ಸಾಹೇಬ್ರಿಗೆ ಹೇಳಿದ್ರೆ ಏನಂತಾರ ಗೊತ್ತಾ ಸರ್? ಅಲ್ಲೇ ಕಳ್ಸಿ 6 ತಿಂಗಳ ಆದ್ಮೇಲೆ ನಾ ಬಸ್ ಪಾಸ್ ಮಾಡ್ತೀನಿ. ಈಗ ಬಸ್ ಪಾಸ್ ಮಾಡ್ತಾರ ಸರ್, ಹೋಗ್ತೀನಿ. ಅವ್ರ ಬಸ್ ಪಾಸ್ ಮಾಡಾದ್ಮೇಲೆ ಹೋಗ್ತೀನಿ. ಈಗ 6 ತಿಂಗಳ ಆತಪ್ಪ, ಬಸ್ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈಗ ನಮ್ಮ ಹೊಟ್ಟಿ ತಣ್ಣಂಗ್ ಮಾಡಕ್ಕೆ ಅವರು ಬಸ್ ಪಾಸ್ ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ. ಅದ್ರ ನೋಡಿದ್ರೆ ಕಾಂಪೌಂಡ್ ಇಲ್ಲ. ಅವರೇ ತೆಳಗಿಳ್ಬಿಟ್ರೆ ಆಮೇಲೆ ಯಾರು ಹೊಣೆ ಅದಕ್ಕೆ ಸರ್? ಏನಾರ ಆತ ಜವಾಬ್ದಾರಿ. ಈಗ ಹುಡುಗರು ಬಾಲ್ ಅಂತ ಆಡ್ತಾರೆ, ಏನಾರ ಆಡ್ತಾರೆ, ಬಾಲ್ ರೋಡ್ ಮೇಲೆ ಹೋಗ್ಬಿಡುತ್ತೆ. ಅದ್ ತಗೊಳಕ್ ಹೋಗಾಕ ಏನಾರ ಹಾನಿ ಆತಂದ್ರ ಹೊಣೆ ಯಾರಪ್ಪ? ಅದು ಹಂಗ ಹೇಳಿದ್ರೆ ಅವ ಏನಂತಾನೆ ಸಾಹೇಬ್ರ ಅಂದ್ರೆ, ಬೇರೆಯವ್ರ ಮುಂದೆ, ನಮ್ ಮುಂದೆಲ್ಲ. ನಿನ್ನೆ ಅಲ್ಲಿ ಅವ್ರ ಸಾಹೇಬ್ರ ಮುಂದೆ ಮಾತಾಡಿದ್ರು ಅವರು ನಮಗೆ ನಿಮ್ ಹುಡುಗರಿಗೆ ಇಷ್ಟ ಇದ್ರೆ ಕಳಿಸಿ, ಕಷ್ಟ ಇದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ರಂತೆ ಬೇರೆಯವ್ರ ಮುಂದೆ. ನನ್ ಮುಂದೆ ಅಂತೂ ಅಲ್ಲ. ಅವ್ರು ನಿನ್ ಇದೇ ಮಾತು ಹೇಳಿದ್ರು ಅಲ್ಲೇ. ಸರ್, ನಿಮ್ ಹತ್ರ ಬಂದಾಗ ನೀವ್ ಹಂಗ್ ಮಾತಾಡಿದ್ರಿ, ಈಗ ನೋಡ್ರಿ ಹಾಸ್ಟೆಲ್ ಚೇಂಜ್ ಮಾಡ್ತೀವಿ ಅಂತ ಕುಂತ್ ಬಿಟ್ರೆ ನಮ್ ಮಕ್ಕಳಿಗೆ ಸಾಲಿ ಸೇರ್ಸಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟಿದೀವಿ ಸರ್ ನಾವೀಗ. ಈಗ ನಮ್ಮ ಫೀಸೇ ಅಲ್ಲಿ ಕೊಡಂಗಿಲ್ಲ. ಈ ದುಡ್ಡು ನಾವು ದುಡಿಯಾಕ್ ಹೋಗ್ಬಿಡ್ತೀವಿ. ಮಕ್ಕಳಿಗೆ ಯಾವ್ದಕ್ ಹಾಸ್ಟೆಲ್ ಹಾಕ್ತಿವಂದ್ರೆ ನಾವು ದುಡಿಯಾಕ್ ಹೋಗ್ಬಿಡ್ತಪ್ಪ, ನಮ್ಮ ಮಕ್ಕಳು ಆಗೋದ್ ಬೇಡ ಅಂತ ಓದ್ತಾ ಇದೀವಿ. ಈಗ ನನ್ ಮಗ 9ನೇ ತರಗತಿ ಸರ್. ಈಗ ಆದ್ಮೇಲೆ ಆದ್ರೆ ಅಲ್ಲೇ ಚೇಂಜ್ ಮಾಡ್ತೀವಂತ ಅವ್ರು ಕುಂತವ್ರೆ. ಅದನ್ನ ಚೇಂಜ್ ಮಾಡ್ಕೊಳ್ರಿ ಅಪ್ಪ, ನಮ್ ಹುಡುಗ್ರಿಗೆ ನಾವು ಕರ್ಕೊಂಡು ಹೋಗ್ತೀವಿ, ಏನ್ ಮಾಡಕ್ ಆಗಲ್ಲ, ನಮ್ ಹಣೆ ಬಾರ, ಈ ಬೊಂಬೆಳಿ ತಾಲೂಕ್ ಹಣೆ ಬಾರ ಹಂಗಾಯ್ತು ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಸರ್. ಈಗ ಅದು ಕರ್ಕೊಂಡ್ ಬಂದಿದ್ರು ಹಾಸ್ಟೆಲ್ ವಾರ್ಡನ್ ಯಾರು ಫೋನ್ ಮಾಡಿಲ್ಲ, ಅಧಿಕಾರಿಗಳು ಯಾರು ಫೋನ್ ಮಾಡಿಲ್ಲ, ಯಾರು ಫೋನ್ ಮಾಡಿಲ್ಲ. ನೀವೇ ಈಗ ಮಾಡ್ತಾ ಇರೋದು ಫೋನು. ಹಂಗಾದ್ರೆ ಏನಪ್ಪಾ? ಅಲ್ಲಿ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ಗಳು ಇದಾವೆ, ಬೇಜಾನ್ ಖಾಲಿ ಬಿಲ್ಡಿಂಗ್ಗಳು ಇದಾವೆ. ಅಲ್ಲೇ ಬಾಡಿಗೆ ಮಾಡಬಹುದಿತ್ತಲ್ಲ, ಅಲ್ಲೇ ಸೇಫ್ಟಿ ಇದೆಯಲ್ಲ. ಹುಡುಗರಿಗೆ ಸೇಫ್ಟಿ ನೋಡ್ಬೇಕು ಮುಖ್ಯ. ಈಗ ದುಡ್ಡು, ಅದು ಡಾಬಾದ ಮೇಲೆ ಒಂದ್ 2 ಚಾವಣಿ ಹಾಕ್ಬಿಟ್ಟು ಅಮ್ಮ ಹೇಳ್ತಾಳಂತೆ, ನೀವ್ ಹೇಳಿದಕ್ಕೆ ನಾನು ಮಾಡಿದ್ದೇನೆ, ನಾನೆಲ್ಲ ರೆಡಿ ಮಾಡಿದ್ದೇನೆ, ಡಾಬಾ ನನ್ ಗಂಡ ತಿರ್ಕೊಂಡಿದ್ದಾನೆ, ನನಗೆ ಹೊಣೆ, ನಾನ್ ಖರ್ಚು ಮಾಡ್ತಿದ್ದಿಲ್ಲ, ನೀವ್ ಹೇಳಿದಕ್ಕೆ ನಾನು ಖರ್ಚು ಮಾಡಿದ್ದೀನಿ, ದುಡ್ಡು ಬರ್ಲೇಬೇಕಂತ MLA ಸಾಹೇಬ್ರಿಗೆ ಆಫೀಸ್ರಿಗೆ ಹೇಳ್ತಾವ್ರಂತೆ. ಅವ್ರು ಹೇಳ್ಬಿಟ್ರೆ ನಮಗೆ ನಾವು ಪೋಷಕರು ಏನ್ ಬೇಡವಾ ಹೇಳೋದು? ನಮ್ಮ ಮಕ್ಕಳಿಗೆ ನಾವು ಓದ್ತಾ ಇರೋದು ಏನಕ್ಕೆ? ಚೆನ್ನಾಗಿ ಓದ್ಲಿ ಅಂತಲ್ಲ. ಈಗ ಸರ್, ಹಾಸ್ಟೆಲ್ ಬಾಕಲಲ್ಲಿ ಬಿದ್ದು ನೆಣ್ಣು ಹತ್ತಿಕೊಂಡೋಯ್ತು ಕಾಲೇಜ್ ಸ್ಟೂಡೆಂಟು. ಆತರ ಆತಂದ್ರೆ ಅದ್ರ ಹೊಣೆ ಯಾರು ತಗೊಳ್ತಾರೆ? ಅದ್ರ ಹೊಣೆ ಯಾರು ತಗೊಂತಾರಪ್ಪ? ಈಗ ನಾವಂತೂ ದುಡಿಯಾಕ್ ಹೋಗ್ಬಿಡ್ತೀವಿ, ಓಕೆ. ಈಗ ಹುಡುಗರು ಸ್ಪೀಡ್ ಅಂತ ಮಳೆ ಬರ್ತಾ ಇದೆಯಪ್ಪ, ರೋಡ್ ಕ್ರಾಸ್ ಮಾಡೋಣಪ್ಪ, ನಮ್ಮ ಹಾಸ್ಟೆಲ್ ಆ ಕಡೆ ಇದೆ ಅಂತ ಓಡ್ ಹೋಗ್ತಾರೆ, ಇತ್ತಾಗಂತ ನೋಡ್ಲಕ್ಕೆ. ಸ್ಪೀಡ್ನವ್ರು ಬರ್ತಾರೆ,
ಗಾಡಿ ಯಾರು ಬಸ್ನವರಾಗ್ಲಿ ಲಾರಿಯವರಾಗ್ಲಿ ಮೇಲೆ ವಿಡಿಯೋ ಬರ್ತಾರ ಹೌದಿಲ್ಲ ಏನಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ನಮಗೆ ನಮ್ಮ ಮಕ್ಕಳು ತಂದು ಕೊಡ್ತಾರ ಅವರು ಅಧಿಕಾರಿಗಳು ಈ MLA ಗಳು MP ಗಳು ಯಾರು ತಂದು ಕೊಡಲ್ಲ ನಮ್ಮ ಮಕ್ಕಳಿಗೆ ಹೌದಾ ಮಾತಲ್ಲಿ ಹೇಳ್ತಾರೆ ನನ್ನ ಹತ್ರ ದುಡ್ಡಿದೆ ನನ್ ಕೈಲಿ ಅಧಿಕಾರ ಇದೆ ನಾನ್ ಏನಾರ ಮಾಡಬಹುದು ಅಂತ ಹೇಳಿ ಅವ್ರದ್ದಿದೆ ನಮಗೆ ಮಕ್ಕಳು ತಂದು ಕೊಡೋಕ್ಕಾಗತ್ತಾ ಅದಕ್ಕೆ ಆಗಲ್ಲ ಅದಕ್ಕೆ ನಾನು ನಿನ್ನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸೋಮವಾರ ನಾಳೆ ಹೋಗ್ತೀನಿ ಫೀಸ್ ಕೊಡ್ರಪ್ಪ ನಾನು ಹೊಸಗಡಿಲಿ ಸೇರಿಸ್ತೀನಿ ನಾನು ಅಲ್ಲಿ ಆ ಹಾಸ್ಟೆಲ್ ಅಂದ್ರೆ ನನ್ ಕೈಲಿ ಓದ್ಸಕ್ ಆಗಲ್ಲ ಅಂತ ಹೇಳಿ ನಾನು ಫೀಸ್ ಕಳ್ಕೊಂಡ್ ಬರ್ತೀನಿ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡ್ಬೇಕು ಆ ಕ್ರಮ ನಾವ್ ಮಾಡ್ತೀನಿ ಸರ್ ಏನ್ ಮಾಡ್ಬೇನ್ ಸರ್ ಹಾಸ್ಟೆಲ್ ಇಲ್ಲಂದ್ರೆ ವಿದ್ಯಾಭ್ಯಾಸ ಅಂದ್ರೆ ನಾವ್ ಏನ್ ಮಾಡೋಣ ಸರ್ ಹಾಸ್ಟೆಲ್ ಇಲ್ಲಂದ್ರೆ ಏನ್ ಮಾಡೋಣ ಹೇಳಿ ನಮ್ಮೂರಿಂದ ಹಗರಿಮಂಬಳಿಗೆ 23 ಕಿಲೋಮೀಟರ್ ಕಳಿಸ್ಬೇಕಂದ್ರೆ ಬಸ್ಸು ಸಿಗಲ್ಲ ಟೈಮ್ ಅಪ್ ಅಂಡ್ ಡೌನ್ ಮಾಡಿಸ್ಬೇಕಂದ್ರೆ ಟೈಮ್ ಬಸ್ಸು ಸಿಗಲ್ಲ ನಾವೆಲ್ಲ ದುಡಿಯಕೊಂಡೆ ಇರೋದ್ ಇಬ್ರ ಮಕ್ಕಳು ಆ ಇಬ್ರ ಮಕ್ಕಳಿಗೆ ನಮ್ ಇನ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಭವಿಷ್ಯ ಹಾಳಾಗತ್ತೆ ಇಲ್ಲಿ ಅಡಿಗೆ ಅಪ್ ಅಂಡ್ ಡೌನ್ ಮಾಡಿಸ್ಬೇಕಂದ್ರೆ ಅಡಿಗೆ ಮಾಡಿ ಹಾಕೋರು ಯಾರಿಲ್ಲ ಅದಕ್ಕೆ ಹಾಸ್ಟೆಲ್ ಸೇರ್ತೀವಿ ನಾವು ಹಂಗಾಗಿ ಇದಾಗಿದೆ ಅದಕ್ಕೆ ನಮ್ದೇನಪ್ಪ ಅಂದ್ರೆ ಪರಿಸ್ಥಿತಿ ಅಲ್ಲಿ ಬೇಡ ಅಲ್ಲಿ ಹಾಸ್ಟೆಲ್ ಚೆನ್ನಾಗಿಲ್ಲ ಡಾಬಕ್ಕೆ 2 ತವಣಿ ಹಾರಿಸ್ಬಿಟ್ಟು ತಗಡಾಕ್ಬಿಟ್ಟು ಹಾಸ್ಟೆಲ್ ಏನ್ ಸರ್ ಈಗ ಆಗ್ಬಿಟ್ರೆ ನಿನ್ನೆಯಿಂದ TV 9 ಅವ್ರಿಗೆ ಕೊಟ್ಟಿದ್ದೇವೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಾಳೆ ಸೋಮವಾರ ಮತ್ತೆ ಕರೆದವ್ರೆ ಮೀಟಿಂಗಿಗೆ ಹೋಗ್ತಿದ್ದೀನಿ ನೋಡ್ತೀನಿ ಏನಾಗುತ್ತೆ ಇಲ್ಲ ಸರ್ ಆಯ್ತು ಧನ್ಯವಾದಗಳು ಚಂದನಾಯ್ಕರ. ಓಕೆ ಸರ್ ಓಕೆ